ನಮಸ್ಕಾರ ಸ್ನೇಹಿತರೆ. ದಿಲ್ಲಿಯಿಂದ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಮೂಡ ಹಗರಣ ಮತ್ತು ವಾಲ್ಮೀಕಿ ಮಂಡಳಿನಲ್ಲಿ ಆಗಿರತಕ್ಕಂತ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹಗರಣದಲ್ಲಿ ಬೇಸತ್ತು ಹೋಗಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಈಗ ಹೈಕಮಾಂಡ್ ಸಹ ಸಿದ್ದುಗೆ ಶಾಕ್ ಕೊಡೋದಕ್ಕೆ ತಯಾರಿ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ರಿಪೋರ್ಟ್ ಆಧರಿಸಿ ಸಿದ್ದರಾಮಯ್ಯ ಸಂಪುಟದ ಯಾರ್ಯಾರಿಗೆ ತಲೆದಂಡ ಕಾದಿದೆ, ಯಾರ ಮೇಲೆ ತೂಗುಗತ್ತಿ ತೂಗ್ತಾ ಇದೆ, ಸಚಿವ ಸಂಪುಟದಿಂದ ಯಾರು ಔಟ್ ಆಗ್ತಾರೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಒಂದರ್ಥದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಕೈ ಮೇಲಾಗಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ನಿಮಗೆ ಗೊತ್ತು, ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆ ಸೃಷ್ಟಿಯಾಗಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು, ಸಿಎಂ ಕುರ್ಚಿ ಚೇಂಜ್ ಆಗ್ಬೇಕು. ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಇಳಿಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಎಲ್ಲ ರೀತಿಯ ಬೆಳವಣಿಗೆಗಳು ಇತ್ತೀಚೆಗೆ ನಡೆದಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಈಗ ರಿಪೋರ್ಟ್ ಸಬ್ಮಿಟ್ ಮಾಡಿದಂತಹ ಬೆನ್ನಲ್ಲೇ ಹೈಕಮಾಂಡ್ ಸ್ಟ್ರಿಕ್ಟ್ ಡಿಸಿಷನ್ ತೆಗೆದುಕೊಳ್ಳೋದಿಕ್ಕೆ ನಿರ್ಧಾರ ಮಾಡಿಯಾಗಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಹೀನಾಯವಾಗಿತ್ತು. 135 ಸೀಟು ಗೆದ್ದಂತ ಕಾಂಗ್ರೆಸ್ ಲೋಕಸಭೆಯಲ್ಲಿ ಗೆದ್ದಿದ್ದು 9 ಸೀಟ್ಗಳನ್ನ, ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟ ಗೆದ್ದಿದ್ದು 19 ಸೀಟ್ಗಳನ್ನ. ಒಟ್ಟಾರೆ ವೋಟ್ ಶೇರ್ ನಲ್ಲಿ ಮೈತ್ರಿಕೂಟನೇ ಮುಂದಿದೆ ಮತ್ತು ಸೀಟ್ಗಳನ್ನು ಸಹ ಮೈತ್ರಿಕೂಟನೇ ಹೆಚ್ಚಿಗೆ ಗೆದ್ದಿದೆ. ಹಾಗಾದ್ರೆ ಭಾರಿ ಬಹುಮತದಿಂದ 1 ವರ್ಷ ಹಿಂದಷ್ಟೇ ಸರ್ಕಾರ ರಚನೆ ಮಾಡಿದ್ದಂತ ಕಾಂಗ್ರೆಸ್ ಎಂಪಿ ಚುನಾವಣೆಯಲ್ಲಿ ಯಾಕೆ ಪರ್ಫಾರ್ಮೆನ್ಸ್ ಹೀನಾಯವಾಗಿ ಇತ್ತು, ಈ ಕಾರಣಗಳೇನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ನಿಮಗೆ ಗೊತ್ತೇ ಇದೆ, ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಎಐಸಿಸಿ ಒಂದು ಆಯೋಗನ ಕರ್ನಾಟಕ ರಾಜ್ಯಕ್ಕೆ ಕಳಿಸಿತ್ತು. ಆ ಆಯೋಗ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಏನು, ಯಾರ್ಯಾರು ಅಸಹಕಾರ ಕೊಟ್ಟಿದ್ದಾರೆ, ಅವರ ವಿರುದ್ಧ ಏನೆಲ್ಲ ಕ್ರಮಗಳಾಗಬೇಕು ಅನ್ನುವ ಎಲ್ಲ ಡೀಟೇಲ್ಡ್ ರಿಪೋರ್ಟ್ ಅನ್ನ ಈಗ ಮಿಸ್ತ್ರಿ ಅವರ ನೇತೃತ್ವದ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಆ ರಿಪೋರ್ಟ್ ನ ಹಿನ್ನೆಲೆಯಲ್ಲೇ ಸಿದ್ದು ಸಂಪುಟದ ಸಚಿವರಿಗೆ ಡವ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಂಪುಟದ ಪುನರ್ರಚನೆಯಾಗಬಹುದು. ಅದರಲ್ಲಿ ಸಿದ್ದು ಬಣದವರೇ ಜಾಸ್ತಿ ಇದ್ದಾರೆ. ಕೈ ಬಿಡಲಿರುವ ಸಚಿವರ ಸಂಖ್ಯೆ ಸಿದ್ದು ಬಣಕ್ಕೆ ಸೇರಿದ್ದೇ ಜಾಸ್ತಿ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಖುಷಿ ತಂದಿರತಕ್ಕಂತ ವಿಚಾರ. ಸ್ನೇಹಿತರೆ, ನೀವೇ ನೋಡಿ, ಎಲ್ಲ ಗುಪ್ತಚರ ವರದಿಗಳು ಕಾಂಗ್ರೆಸ್ 15ರಿಂದ 16 ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೊಟ್ಟಿತ್ತು. ಪಂಚ ಗ್ಯಾರಂಟಿಗಳನ್ನು ಸಕ್ಸಸ್ಫುಲ್ ಆಗಿ ಜಾರಿ ಮಾಡಿದ ಕಾಂಗ್ರೆಸ್ ಅತಿಯಾದ ಆತ್ಮವಿಶ್ವಾಸದಿಂದನೇ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆನ ಎದುರಿಸಿತ್ತು. ಡಿ.ಕೆ. ಶಿವಕುಮಾರ್ ಅವರೇ ಸ್ವತಃ ಹೇಳ್ಕೊಂಡು ಓಡಾಡ್ತಾ ಇದ್ರು, ನಾವು 2 ಅಂಕಿ ಸ್ಥಾನಗಳನ್ನು ಗೆಲ್ತೇವೆ ಅಂತ. ಆದ್ರೆ ಫೈನಲ್ ಆಗಿ ರೀಚ್ ಆಗಿದ್ದು ಕೇವಲ 1 ಅಂಕಿ ಸ್ಥಾನ ಮಾತ್ರ. ಮಧುಸೂದನ್ ಮಿಸ್ತ್ರಿ ಅವರ ಮುಂದೆ ಸೋತಂತ ನಾಯಕರು ಅಲವತ್ತುಕೊಂಡಿದ್ದಾರೆ, ನಮ್ಮ ಸೋಲಿಗೆ ಕಾಂಗ್ರೆಸ್ನ ಶಾಸಕರೇ ಕಾರಣ ಅಂತ. ಬಿಜೆಪಿಯೊಂದಿಗೆ ಅವರು ಮಾಡಿಕೊಂಡಂತಹ ಮ್ಯಾಚ್ ಫಿಕ್ಸಿಂಗ್ ಒಳ ಒಪ್ಪಂದದಿಂದಾಗಿ ನಮಗೆ ಸೋಲಾಯ್ತು. ವಿಧಾನಸಭೆಯಲ್ಲಿ 25,000 ಲೀಡ್ ಬರುತ್ತೆ. ಆದ್ರೆ ಅದೇ 1 ವರ್ಷದ ನಂತರ ಲೋಕಸಭೆಗಾಗೋ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಲ್ಲಿ 25,000 ಬಿಜೆಪಿಗೆ ಲೀಡ್ ಹೋಗುತ್ತೆ. ಇದರ ಅರ್ಥ ಏನು? ಮ್ಯಾಚ್ ಫಿಕ್ಸಿಂಗ್ ಇದು. ಇಷ್ಟೇ ಅಲ್ಲದೆ ಸುಮಾರು ಜನ ಶಾಸಕರು ಸಿಎಂ ಮತ್ತು ಡಿಸಿಎಂ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಕೇವಲ ಏಕಾಏಕಿ ಸಿಎಂ ಮತ್ತು ಡಿಸಿಎಂ ಇಬ್ಬರೇ ಸೇರಿ ತೆಗೆದುಕೊಂಡ ನಿರ್ಧಾರಗಳು ನಮ್ಮ ಸೋಲಿಗೆ ಕಾರಣ ಆಯಿತು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿಫಲ ಆಗಿದ್ದಾರೆ ಅಂತಾನೂ ಸಹ ಹಲವಾರು ಶಾಸಕರು ಡೈರೆಕ್ಟ್ ಆಗಿ ದೂರು ಕೊಟ್ಟಿದ್ದಾರೆ ಸತ್ಯಶೋಧನಾ ಸಮಿತಿ ಎದುರುಗಡೆ. ಪಕ್ಷದಲ್ಲಿ ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಹಿರಿಯರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದು ಶಾಸಕರ ಅಳಲು. ಸ್ನೇಹಿತರೆ, ಉದಾಹರಣೆಗೆ ಪಿ.ಕೆ. ಹರಿಪ್ರಸಾದ್ ಅವರನ್ನೇ ತೆಗೆದುಕೊಳ್ಳಿ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ಸತ್ಯಶೋಧನಾ ಸಮಿತಿ ಎದುರು ನಾನು ಸತ್ಯ ಹೇಳಿದ್ದೇನೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ಅಸೆಂಬ್ಲಿನಲ್ಲಿ ಗೆದ್ದು ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಂದ್ರೆ ಏನರ್ಥ ಅಂತ ಸಿದ್ದು ಹೆಸರನ್ನು ಹೇಳದೆ ಇಂಡೈರೆಕ್ಟ್ ಆಗಿ ತಿವಿತಾರೆ ಸಿದ್ದರಾಮಯ್ಯ ಅವರಿಗೆ. ಕಾಂಗ್ರೆಸ್ ಶಾಸಕ ಮನೋಹರ ಬಸಾಪುರ ಅವರು ಡೈರೆಕ್ಟ್ ಆಗಿ ಆಪಾದನೆ ಮಾಡಿದ್ದಾರೆ, ವಿಜಯಪುರದಲ್ಲಿ ಕಾಂಗ್ರೆಸ್ ಸೋಲಿಗೆ ಮ್ಯಾಚ್ ಫಿಕ್ಸಿಂಗ್ ಕಾರಣ ಅಂತ. ನಮ್ಮ ಶಾಸಕರು ಬಿಜೆಪಿಯ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ ಅಂತಾರೆ ಶಾಸಕರು. ಸ್ನೇಹಿತರೆ, ನೀವೇ ನೋಡಿ, ಕಾಂಗ್ರೆಸ್ ನಲ್ಲಿ ಹೆಂಗಾಗಿತ್ತಪ್ಪ ಪರಿಸ್ಥಿತಿ ಅಂದ್ರೆ, ಮಿನಿಸ್ಟರ್ಗಳು ಆಗಿರ್ಬೋದು, ಪ್ರಭಾವಿ ಶಾಸಕರಾಗಿರ್ಬೋದು, ತಮ್ಮ ಮನೆಯವರಿಗೆ ಟಿಕೆಟ್ ಕೊಡಿಸಿದ್ರು. ಹಿಂಗಾಗಿದ್ದಾಗ್ಲೂ ಕೂಡ
ಕಾಂಗ್ರೆಸ್ನಿಂದ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಲಾಗಲಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಲ್ಪ ಸ್ವಲ್ಪ ಕಾಂಗ್ರೆಸ್ನ ಮರ್ಯಾದೆ ಉಳಿತು. ಇಲ್ಲದೆ ಹೋಗಿದ್ರೆ ಪರಿಸ್ಥಿತಿ ಶೋಚನೀಯವಾಗಿರ್ತಾ ಇತ್ತು ಅಂತ ಶಾಸಕರು ಸತ್ಯಶೋಧನಾ ಸಮಿತಿ ಎದುರುಗಡೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ರಾಜ್ಯಕ್ಕೆ ಬಂದಂತಹ ರಾಹುಲ್ ಗಾಂಧಿ ಅವರು ಸಹ ಗರಂ ಆಗಿದ್ರು. ಇಷ್ಟೊಂದು ದೊಡ್ಡ ಮ್ಯಾಂಡೇಟ್ ತೆಗೆದುಕೊಂಡು ಬಂದಂತಹ ಕಾಂಗ್ರೆಸ್ ಸರ್ಕಾರ MP ಎಲೆಕ್ಷನ್ ನಲ್ಲಿ ಯಾಕೆ ಪರ್ಫಾರ್ಮ್ ಮಾಡ್ಲಿಲ್ಲ? ನಾವು 14ರಿಂದ 15 ಸೀಟನ್ನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಕರ್ನಾಟಕದಿಂದ, ಆದ್ರೆ ನೀವು ನಮಗೆ ನಿರಾಸೆ ಮಾಡಿದ್ರಿ ಅಂತ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಜೊತೆ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಬರ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ, ಈಗ ಫೈನಲ್ ಆಗಿ ಸತ್ಯಶೋಧನಾ ಸಮಿತಿ ಒಂದು ರಿಪೋರ್ಟ್ ನ ರೆಡಿ ಮಾಡಿದೆ. ಅದರಲ್ಲಿ ಬರೋಬ್ಬರಿ 17 ಜನ ಕಾಂಗ್ರೆಸ್ ಸಚಿವರ ಪಟ್ಟಿ ಮಾಡಿದೆ. ಇವರಿಂದಾಗಿ ಕಾಂಗ್ರೆಸ್ ಅನೇಕ ಕ್ಷೇತ್ರಗಳಲ್ಲಿ ಸೋತು ಸುಣ್ಣ ಆಯಿತು. ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಕೊಡಿಸೋದಿರ್ಲಿ, ಈ ಶಾಸಕರು ಅಥವಾ ಸಚಿವರುಗಳು ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಲೀಡ್ ಕೊಡಿಸ್ಲಿಲ್ಲ. ಒಟ್ಟಾರೆಯಾಗಿ ಅವರು ಹೇಳೋದೇನಪ್ಪಾ ಅಂದ್ರೆ, ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಈ ಎಲ್ಲ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಿಜೆಪಿಯವರ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ, ಗೆದ್ದು ಬಿಡ್ತಾರೆ. ಆದ್ರೆ ಲೋಕಸಭಾ ಚುನಾವಣೆ ಬಂದಾಗ ಬಿಜೆಪಿಯವರ ಸಪೋರ್ಟ್ ಪಡೆದು ಗೆದ್ದಿರ್ತಾರಲ್ಲ, ಅವರ ಋಣ ತೀರ್ಸೋದಿಕ್ಕೆ ಬಿಜೆಪಿಯವರ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗ್ತಾರೆ. ಇದು ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ನಲ್ಲಿ ಬಹಿರಂಗ ಆಗಿರೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಕೋಲಾರ ಕ್ಷೇತ್ರದಲ್ಲಿ ಅಲ್ಲಿ ಭಿನ್ನಮತ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪರ ಬಣದ ನಡುವೆ ಇರೋದು ಜಗಜ್ಜಾಹೀರು. ಇನ್ನ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬದ ಮಧ್ಯ ಕಲಹದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಸೋಲಾಗಿತ್ತು. ಬೆಂಗಳೂರು ಸೆಂಟ್ರಲ್ ಗೆ ಬಂದಾಗ PC ಮೋಹನ್ ಅವರ ಗೆಲುವಿಗೆ ದಿನೇಶ್ ಗುಂಡೂರಾವ್ ಅವರ ಮ್ಯಾಚ್ ಫಿಕ್ಸಿಂಗ್ ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಪಕ್ಷದ ನಾಯಕರುಗಳೇ, ಶಾಸಕರುಗಳೇ, ಸಚಿವರುಗಳೇ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗಿದ್ದಾರೆ. ಈ ಬಾರಿ 2 ಅಂಕಿಯ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ಈ ನಾಯಕರ ವಿಫಲತೆಯಿಂದಾಗಿ, ಸ್ವಾರ್ಥದಿಂದಾಗಿ ಕಾಂಗ್ರೆಸ್ ಪಕ್ಷ ಸೋಲ್ತು. ಇದು ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ನಲ್ಲಿ ಬಂದಿರತಕ್ಕಂತ ವಿಚಾರ. ಈಗ ಅದರ ಪರಿಣಾಮವನ್ನು ಆ ಸಚಿವರುಗಳು ಮತ್ತು ಶಾಸಕರು ಎದುರಿಸಬೇಕಾಗಿದೆ. ಸುಮಾರು 17 ಜನ ಸಚಿವರಿದ್ದಾರೆ ಈ ಲಿಸ್ಟ್ ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರ ತಲೆದಂಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿಯಾಗಿದೆ. ಸ್ನೇಹಿತರೆ, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ನಾನೇನ್ ಹೇಳಿದೆ, 17 ಜನ ಸಚಿವರ ಪಟ್ಟಿ ಇದೆ ಅಂತ. ಆ ಪಟ್ಟಿಯಲ್ಲಿ ಸಿದ್ದು ಬಣಕ್ಕೆ ಸೇರಿದ ಸಚಿವರೇ ಜಾಸ್ತಿ ಇದ್ದಾರೆ. ಒಂದು ಪಕ್ಷ ಈ ಎಲ್ಲ ಸಚಿವರ ತಲೆದಂಡ ಪಡೆದಿದ್ದೇ ಆದರೆ DK ಶಿವಕುಮಾರ್ ಅವರ ಹಾದಿ ಸುಗಮವಾಗಲಿದೆ. ಅವರಿಗೆ ಅವರ ಬೆಂಬಲಿಗರನ್ನು ಸಚಿವ ಸಂಪುಟದೊಳಕ್ಕೆ ಸೇರಿಸೋದಕ್ಕೆ ಅವಕಾಶ ಸೃಷ್ಟಿಯಾದಂತಾಗುತ್ತೆ. CM ಗಾದಿಗೆ ಇನ್ನೊಂದೇ ಹೆಜ್ಜೆ. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಕಾದು ನೋಡ್ಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.